ಜನ ಕುವೆಂಪು ಆಗ್ತಿರೋ ಗೊತ್ತಿಲ್ಲ. ಆದರೆ ಬದ್ಧತೆ ಮತ್ತೆ ನಡವಳಿಕೆ ಇವೆರಡು ಜೀವನದಲ್ಲಿ ಭಾರಿ ಪ್ರಮುಖವಾದವು. ಯಾವ ವ್ಯಕ್ತಿ ಬದ್ಧತೆ ಇದ್ದವನು ತನ್ನ ಬೇರೆಯವರು ದೊಡ್ಡವರ ಸಂದೇಶವನ್ನ ಚಾಚು ತಪ್ಪದೆ ನಡ್ಕೊಳ್ತಾರೋ ಅಂಥವ್ರಿಗೆ ಕೆಲವು ಅನಾನುಕೂಲಗಳಾಗ್ತದೆ ಅನ್ನೋದು ನನಗೂ ಕೂಡ ಈ ಚುನಾವಣೆಯಿಂದ ಗೊತ್ತಾಗಿದೆ. ನಾನು ನಿಮ್ಮ ಕ್ಷಮೆಯನ್ನು ಕೋರ್ತೀನಿ. ನಾನು ಎಂದೂ ಕೂಡ ಎಡವಟ್ಟಿಗೆ ಅವಕಾಶ ಮಾಡಿಕೊಂಡವನಲ್ಲ. ಭಗವಂತನ ದಯೆ, ಪೂಜ್ಯ ಸಿದ್ಧಗಂಗೆ ಸ್ವಾಮಿಗಳು, ಪೂಜ್ಯ ಬಾಲಗಂಗಾಧರ ಸ್ವಾಮೀಜಿರವರ ಉಪಾಶೀರ್ವಾದ ಯಾವಾಗಲೂ ಕೂಡ ನನ್ನ ರಕ್ಷಣೆ ಆಗಿದೆ ಅನ್ನುವ ಮನೋಭಾವನೆಯಲ್ಲಿ ಬದುಕಿರ್ತಕ್ಕಂಥ ನಾನಾಗಿರೋದ್ರಿಂದ ಈ ವರ್ಷವೇ ಈ 31ನೇ ತಾರೀಕು ಮುಂದೆ ಬರ್ತಕ್ಕಂಥ ನಾಳೆಯಿಂದ ಬರ್ತಕ್ಕಂಥ ಜನವರಿ 1ನೇ ತಾರೀಕು ಹಳೆಯದಲ್ಲಿ ಆಗಿರ್ತಕ್ಕಂಥ ಕೆಲವು ತಪ್ಪುಗಳನ್ನ ನನ್ನ ಮನಸ್ಸನ್ನ ತಿದ್ಕೊಳ್ತಕ್ಕಂಥದಕ್ಕೆ ಇವತ್ತು ಕೊನೆಗೊಳಿಸೋಣ. ಮುಂದಿನ ದಿನಗಳಲ್ಲಿ ನಾವು ಬೇರೆ ರೂಪದಲ್ಲಿ ಹೆಜ್ಜೆ ಹಾಕೋಣ. ಕರ್ನಾಟಕದ ಗೋವಿಂದರಾಜನಗರ ಮತ್ತು ವಿಜಯನಗರದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ನಾವು ತೊಡಗಿಸಿಕೊಂಡಿದ್ರು ಕೂಡ ಎಲ್ಲ ಒಂದ್ ಕಡೆ ಎಡವಟ್ಟನ್ನ ನಾನೇ ಮಾಡ್ಕೊಂಡಿದ್ರಿಂದ ರೂಪಮ್ಮ ಇದನ್ನು ಇವತ್ತೇ ಅಂತ್ಯಗೊಳಿಸೋದು ಅನ್ನೋ ದೃಷ್ಟಿಯಿಂದ ಅಡ್ವಾನ್ಸ್ ಆಗಿ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಯಾರಿಗೆ ಹೊಸ ವರ್ಷದ ಅಡ್ವಾನ್ಸ್ ಆಗಿ ಶುಭಾಶಯಗಳನ್ನು ಕೋರಿ ನನ್ನಿಂದ ಆಗಿರ್ತಕ್ಕಂಥ ಈ ಒಂದು ಎಡವಟ್ಟಿಗೆ ನಿಮ್ಮ ಮುಖೇನ ಈ ಭಾಗದ ಜನರಿಗೆ ನಾನು ಕ್ಷಮೆಯನ್ನು ಯಾಚನೆ ಮಾಡ್ತೀನಿ. ಮುಂದೆ ಇಂಥ ತಪ್ಪುಗಳಿಗೆ ಅವಕಾಶವನ್ನು ಕೊಡೋದಿಲ್ಲ. ಒಂದು ಮನುಷ್ಯ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಅಂತ್ಯವಾಗ್ತೀವಿ. ಆದರೆ ಕುವೆಂಪು ಅವರವರು ಅವರ ದೂರದೃಷ್ಟಿಯ ಚಿಂತನೆ, ಅವರಲ್ಲಿದ್ದಂಥ ಒಂದು ಭಾತೃತ್ವದ ಒಂದು ದೂರದೃಷ್ಟಿ ಪ್ರಾಯಶಃ ವಿಶ್ವವೇ ಅವರನ್ನು ಮೆಚ್ಚಿಕೊಂಡಿದೆ.